ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನೀವು ತಮಿಳು ನೋಡ್ಕೊಂಡು ಬಂದಂಗೆ ಸೆಕೆಂಡ್ ಪಿ ಸಿ ಒಂದು ಬಿಗ್ ಅಪ್ಡೇಟ್ಸ್ ಆದರೆ ಇದೆ. ಮತ್ತು ತುಂಬಾ ವೆರಿ ಇನ್ಫಾರ್ಮೇಟಿವ್ ವಿಡಿಯೋ, ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ, ಖಂಡಿತ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್ಸ್ ಕೂಡ ಆನ್ ಮಾಡ್ಕೊಳ್ಳಿ. ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ ಟೈಮ್ ಟು ಟೈಮ್ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಸಾಕಷ್ಟು ಜನ ಆಲ್ರೆಡಿ ನಾನು ತುಂಬ ವೀಡಿಯೋಸ್ ಮಾಡಿ ತಿಳಿಸಿದ್ದೆ ನಿಮಗೆ. ಸೆಕೆಂಡ್ ಪಿ ರಿಸಲ್ಟ್ ಆಗಿ ಬರುತ್ತೆ ಏಪ್ರಿಲ್ 7 ಅಂತ. ಇದು ಅಫಿಷಿಯಲ್ ಕೂಡ ಬಂದಿರೋದು. ಇವಾಗ ನಾನು ನಿಮಗೆ ಒಂದು ಇನ್ಫಾರ್ಮೇಷನ್ಸ್ ಕೊಡ್ತೀನಿ, ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳಿ. ವ್ಯಾಲ್ಯೂಯೇಷನ್ಸ್ ಯಾವಾಗ ಸ್ಟಾರ್ಟ್ ಆಯಿತು ಆಲ್ಮೋಸ್ಟ್ ನಿಮಗೆ ಗೊತ್ತಾಯ್ತು. ನಿಮಗೆ ಮಾರ್ಚ್ 22 ಇಂದನೇ ಮಾರ್ಚ್ ಎವ್ಯಾಲ್ಯೂಯೇಷನ್ಸ್ ಸ್ಟಾರ್ಟ್ ಆಯಿತು. ಎವ್ಯಾಲ್ಯೂಯೇಷನ್ಸ್ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ. ಇದು ಅಫಿಷಿಯಲಿ ಎಲ್ಲ ಟೀಚರ್ಸ್ ವ್ಯಾಲ್ಯೂಯೇಟ್ ಮಾಡ್ಕೊಂಡ್ಬಂದು ಎಕ್ಸ್ಪೀರಿಯನ್ಸ್ ಕೂಡ ಹೇಳ್ತಿದ್ದಾರೆ. ನಿಮ್ಮ ಆಲ್ರೆಡಿ ನೀವು ಯಾವ್ದು ಬೇರೆ ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ತಿದ್ರೆ ಗೊತ್ತಾಗಿರುತ್ತೆ. ಮತ್ತು ಎಲ್ಲ ಸಬ್ಜೆಕ್ಟ್ದು ವ್ಯಾಲ್ಯೂಯೇಟೆಡ್ ಅನ್ನೋ ಕಂಪ್ಲೀಟ್ ಆಗಿದೆ. ಅಂದರೆ ಸೆಕೆಂಡ್ ಪೀಸ್ದು ವ್ಯಾಲ್ಯೂಯೇಷನ್ಸ್ ಯಾವ ಥರ ಆಗುತ್ತೆ ಅಂದರೆ, ಅಟ್ ಪ್ರೆಸೆಂಟಲ್ಲಿ ಅಂದರೆ ಅವಾಗ ಏನು ಮಾಡ್ತಾರೆ, ವ್ಯಾಲ್ಯೂಯೇಷನ್ಸ್ ಆಗಿರೋ ಟೈಮಲ್ಲಿ ಏನು ಮಾಡ್ತಾರೆ, ಪೋರ್ಟಲ್ ಕೂಡ ಅಪ್ಡೇಟ್ ಮಾಡ್ತಾರೆ. ಓಕೆನಾ, ಇಲ್ಲಿ ಅಪ್ಡೇಟ್ ಮಾಡೋದ್ರಿಂದ ಅದು ನಿಮಗೆ ಪೋರ್ಟಲಲ್ಲಿ ನಿಮ್ಮ ಎಲ್ಲ ರಿಸಲ್ಟು ಆಲ್ರೆಡಿ ಇದೆ. ಓಕೆ, ಏನು ಕಾಣಿಸ್ತಿದೆ CAR-result.nIC.in ನಿಮ್ಮ ರಿಸಲ್ಟ್ ಇದೆ. ಬಟ್ ಆದರೆ ಲಿಂಕ್ನ ಅಂದರೆ ಅವ್ರು ಕೊಟ್ಟಿರೋ ಡೇಟನ್ನು ಪಬ್ಲಿಷ್ ಮಾಡಿಲ್ಲ. ಓಕೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಹೋಗಿ ಹೇಳ್ತಾ ಹೋಗ್ತೀನಿ ಸ್ಟೆಪ್ ನಿಮ್ಮ ವ್ಯಾಲ್ಯೂಯೇಷನ್ಸ್ ಕಂಪ್ಲೀಟ್ ಆಗಿದೆ. ಮತ್ತು ನಿಮ್ಮದೆಲ್ಲ ಇನ್ನೊಂದು ಸರಿ ಮಾಡ್ತಾರೆ, ರಿವೆರಿಫೈ ಮಾಡ್ತಾರೆ. ವೆರಿಫಿಕೇಷನ್ಸ್ ಆಗಿರುತ್ತೆ, ಮೊದಲು ಎಲ್ಲ ಟೀಚರ್ಸು ಚೆಕ್ ಮಾಡ್ತಾರೆ. ಇನ್ನೊಂದು ಸರಿ ಚೆಕ್ ಮಾಡ್ತಾರೆ. ಕಂಪ್ಲೀಟ್ ಇನ್ನೊಂದು ಸರಿ ಚೆಕ್ ಮಾಡಿದ ಮೇಲೆ ಏನು ಮಾಡ್ತಾರೆ, ನಿಮ್ಮ ಡೇಟಾನ ಅಂದರೆ ನೀವು ನಿಮ್ಮ ರಿಸಲ್ಟ್ ಏನು ಮಾಡ್ತಾರೆ, ಸಾರ್ಟ್ ಮಾಡ್ಕೊತಾರೆ. ಯಾವ ಡಿಸ್ಟಿಕಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಪಾಸ್ ಆಗಿದ್ದಾರೆ, ಮತ್ತು ಗರ್ಲ್ಸ್ ಎಷ್ಟು ಪರ್ಸೆಂಟೇಜ್ ಪಾಸ್ ಆಗಿದೆ, ಬಾಯ್ಸ್ ಎಷ್ಟು ಪರ್ಸೆಂಟೇಜ್ ಪಾಸ್ ಆಗಿದೆ, ಓಲ್ ಕರ್ನಾಟಕ ಎಲ್ಲನೂ ಡೇಟಾನ ತೊಗೊಂಡ್ಬಿಟ್ಟು ನಿಮ್ಮ ಒಂದು ಎಜುಕೇಷನ್ ಮಿನಿಸ್ಟರ್ ಆಗಿರುವಂಥ ಮಧು ಬಂಗಾರಪ್ಪ ಅವರಿಗೆ ಕೊಡ್ತಾರೆ. ಓಕೆನಾ, ಕಂಪ್ಲೀಟಾಗಿ ಈ ಡೇಟಾನ ಏನು ಮಾಡ್ತಾರೆ, ಪ್ರೆಸ್ ಮೀಟ್ ತೊಗೊಂಡು ನೋಡಿ ವ್ಯಾಲ್ಯೂಯೇಟ್ ಕಂಪ್ಲೀಟ್ ಆಗಿದೆ. ಏಪ್ರಿಲ್ 7 ಅಂತ ರಿಸಲ್ಟ್ ರೇಟ್ ಕೂಡ ಹೇಳಿದ್ರು. ಈಗ ಅದಕ್ಕಿಂತ ಮುಂಚೆನೇ ಬರುವಂಥ ತುಂಬಾ ಚಾನ್ಸ್ ಇದೆ. ಯಾಕಂದರೆ ಎಲ್ಲ ಕಂಪ್ಲೀಟ್ ಆಗಿದೆ. ಇದೆಲ್ಲ ಜಸ್ಟ್ 1 or 2 ಡೇಸಲ್ಲಿ ಎಲ್ಲ ಮುಗಿದೋಗ್ಬಿಡುತ್ತೆ. ಓಕೆನಾ, ಇವಾಗ ಏನಾಗುತ್ತೆ, ನಿಮ್ಮ ಒಂದು ಎಜುಕೇಷನ್ ಮಿನಿಸ್ಟರ್ ಕೊಟ್ಟಾಗ ಅವರು ಪ್ರೆಸ್ ಮೀಟ್ ಮಾಡಿಬಿಟ್ಟು ಈ ಡೇಟಾನ ಎಲ್ಲರ ಮುಂದೆ ಪಬ್ಲಿಷ್ ಮಾಡಿ ನಿಮಗೆ ರಿಸಲ್ಟ್ ಡೇಟು ಅನ್ನೋದು ಏನು ಮಾಡ್ತಾರೆ, ಪ್ರತಿ ವರ್ಷದಂತೆ 11:30 ಅಥವಾ 12 ಗಂಟೆ ನಂತರ ನಿಮಗೆ ಮಾಡ್ತಾರೆ ಪಬ್ಲಿಕಲ್ಲಿ ಈ ಲಿಂಕ್ ಅವೈಲೇಬಲ್ ಆಗುತ್ತೆ. ಇದೇ ಒಂದು ವೆಬ್ಸೈಟಲ್ಲಿ CAR-result.nIC.in ಒಂದು ಪೋರ್ಟಲಲ್ಲಿ ನಿಮ್ಮ ರಿಸಲ್ಟ್ನ ಚೆಕ್ ಮಾಡ್ಬೋದಾಗಿರುತ್ತೆ. ಓಕೆನಾ, ಇದು ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ ಅದಾಗಿರುತ್ತೆ. ನಿಮಗೆ ರಿಸಲ್ಟ್ ಪಾಸ್ ಆಗಿರಲಿ ಫೇಲ್ ಆಗಿರಲಿ, ಸ್ವಲ್ಪ ಸ್ಟೂಡೆಂಟ್ಸು ವರಿ ಮಾಡ್ಕೊತಿರಲ್ಲ ರಿಸಲ್ಟ್ ಬಗ್ಗೆ. ಯಾಕಂದರೆ ಸೈನ್ಸ್ ಸ್ಟೂಡೆಂಟ್ಸು CET ಬಿಸಿಯಾಗಿರ್ತಾರೆ. ಬಟ್ ಸ್ವಲ್ಪ ಸ್ಟೂಡೆಂಟ್ಸು CET ಅಂದರೆ PUC ಬೋರ್ಡ್ ಮೇಲೆ ತುಂಬ ಕಾನ್ಸಂಟ್ರೇಷನ್ ಮಾಡಿ ಆರ್ಟ್ಸು ಕಾಮರ್ಸು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಫೇಲ್ ಆದರೆ ಹೆಂಗೆ, ಏನು ಮಾಡಬೇಕು, ಈ ಥರ ನೀವು ತಲೆ ಕೆಡಿಸ್ತಾರೆ. ನೋಡಿ, ಯಾವುದೇ ಕಾರಣಕ್ಕೂ ಈ ರಿಸಲ್ಟಲ್ಲಿ ನಿಮಗೆ ಯಾವುದೇ ಒಂದು ಸ್ಟೂಡೆಂಟ್ಸು ಫೇಲ್ ಆಗಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ. 100% ಎಲ್ಲ ಹುಡುಗರು ಯಾವುದೇ ಕಾರಣಕ್ಕೂ ಒಂದು ಸ್ಟೂಡೆಂಟ್ಸು ಫೇಲ್ ಮಾಡಲ್ಲ. ಏನಂತ ಇರುತ್ತೆ, NC ಇನ್ನು ಹೋದ ವರ್ಷದಿಂದನೇ ತಂದಿರೋ ರೂಲ್ಸು. ಅಂದರೆ ಎಲ್ಲ ಹುಡುಗರು ಪಾಸ್ ಆಗಿರ್ತೀರ, ಅಂದರೆ ಈ ಕಡೆ ಫೇಲ್ ಅಂತಲೂ ಕೊಡಲ್ಲ, ಮತ್ತು ಪಾಸ್ ಆದರೆ ಪಾಸ್ ಅಂತ ಕೊಟ್ಟಿರ್ತಾರೆ, NC ಅಂತ ಕೊಟ್ಟಿರ್ತಾರೆ, ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ. ನೆಕ್ಸ್ಟ್ ಇನ್ನೊಂದು ಎಕ್ಸಾಮ್ ಇರುತ್ತೆ, ಅಲ್ಲಿ ನೀವು ಯಾರ್ಯಾರು ನಿಮ್ಗೆ ಗೊತ್ತಾಗಿರುತ್ತೆ ಆಲ್ರೆಡಿ ನೀವು ಚೆನ್ನಾಗಿ ಬರ್ದಿಲ್ಲ ಅಂತಂದ್ರೆ ಅವ್ರು ಇವಾಗಲೇ ಪ್ರಿಪೇರ್ ಆಗಿ. ಯಾಕಂದರೆ ಅಲ್ಲಿ ಟೈಮ್ ಅನ್ನೋದು ತುಂಬ ಕಡಿಮೆ ಇದೆ. ಆದಷ್ಟು ಬೇಗನೆ ಪ್ರಿಪೇರ್ ಆಗಿ ಸೆಕೆಂಡ್ ಎಕ್ಸಾಮ್ಗೆ ಯಾರು ಚೆನ್ನಾಗೇ ಬರ್ದಿಲ್ಲ ಅನ್ನೋರು ಪ್ರಿಪೇರ್ ಆಗಿ ಸೆಕೆಂಡ್ ಎಕ್ಸಾಮ್ ಕೂಡ ಬರ್ರಿ. ಅಲ್ಲಿ ನಿಮಗೆ ಫೇಲ್ ಆದರೆ ಕಂಪ್ಲೀಟಾಗಿ ಫೇಲ್ ಅಂತ ಕೊಡ್ತಾರೆ, ಅಲ್ಲಿವರೆಗೂ ಫೇಲ್ ಆಗಲ್ಲ. ಓಕೆನಾ, ಇದಿಷ್ಟು ಯಾಕಂದರೆ ಗೊತ್ತೇ ಇರಲಿಲ್ಲ ಏನಂತ ಸ್ಟೂಡೆಂಟ್ಸು ತುಂಬಾ ಕಮೆಂಟ್ಸ್ ಆಗ್ತಿದ್ರು. ಎಕ್ಸಾಮ್ 2 ಯಾವಾಗ, ಟೈಮ್ ತುಂಬ ಕಡಿಮೆ ಐತೆ, ಫೇಲ್ ಆಗಿಬಿಡ್ತೀವ, ಮತ್ತು ಯಾವಾಗ ರಿಸಲ್ಟ್ ಬರುತ್ತೆ, ಡಿಲೇ ಆಗುತ್ತಾ ತುಂಬ ಅಂತ. ಡಿಲೇ ಅಂತೂ ಯಾವುದೇ ಕಾರಣಕ್ಕೂ ಚಾನ್ಸೇ ಇಲ್ಲ, ಡಿಲೇ ಆಗೋ ಚಾನ್ಸ್. ಯಾಕಂದರೆ ಕಂಪ್ಲೀಟ್ ಎವ್ಯಾಲ್ಯೂಯೇಷನ್ಸ್ ಪ್ರೋಸೆಸ್ಸೇ ಡಿಲೇ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಅವ್ರು ಹೇಳಿದ ಟೈಮ್ಗೆ ಅಂದರೆ ಏಪ್ರಿಲ್ 5ಗೆ ನಮ್ಮದು ಎವ್ಯಾಲ್ಯೂಯೇಷನ್ಸ್ ಕಂಪ್ಲೀಟ್ ಆಗಿ 2 ಡೇಸಲ್ಲಿ ಹೆಂಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಅನ್ನೋದು ಒಂದು ಏನು ಮಂಡಳಿಯನ್ನು ಕರಿತೀವಲ್ಲ ನಾವು, ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ಸ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡು, ಅವ್ರಿಗೆ ಅದೊಂದು ತೊಂದರೆ ಆಗ್ತಿತ್ತು. ಬಟ್ ಆದರೆ ಎವ್ಯಾಲ್ಯೂಯೇಷನ್ಸ್ ಬೇಗ ಕಂಪ್ಲೀಟ್ ಆಗಿದ್ದರಿಂದ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೋಕ್ಕೆ ಡಿಲೇ ಆಗೋದಿಲ್ಲ. ಯಾಕಂದರೆ ಕಂಪ್ಲೀಟ್ ಆಗಿ ಡೇಟಾ ತೊಗೊಂಡು ಜಸ್ಟ್ ಎಜುಕೇಷನ್ ಮಿನಿಸ್ಟರ್ಗೆ ಕೊಟ್ಟರೆ ಆಯಿತು, ಪ್ರೆಸ್ ಮೀಟ್ ಆಗಿ ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೋದು. ಇಷ್ಟೇ ಪ್ರೊಸೀಜರು ವಿತಿನ್ 2-3 ಡೇಸಲ್ಲಿ ಆಗುತ್ತೆ. ಮೇ ಬಿ ಅದಕ್ಕಿಂತ ಏನಾದರೂ ಬೇಗನೆ ಅಪ್ಡೇಟ್ ಬಂದರೆ ಖಂಡಿತ ಅಪ್ಡೇಟ್ ಮಾಡಿಸ್ತಿರ್ತೀವಿ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಆದರೆ ನೀವೇನಾದರೆ ಒಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ. ಯಾಕಂದರೆ ಪ್ರತಿಯೊಂದು ವೀಡಿಯೋ ಮಾಡಿ ತಿಳಿಸಿಲ್ಲ ಅಂದರೂ ಅಲ್ಲಿ ನಿಮಗೆ ಟೆಕ್ಸ್ಟ್ ಮುಖಾಂತರ ಎಲ್ಲ ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ. ಅದಕ್ಕಂತ ಹೇಳ್ತಾ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ಜಾಯ್ನ್ ಆಗಿ ಅಂತ ಹೇಳ್ತಾ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಏನೋ ಕಮೆಂಟ್ಸ್ ಹಾಕೋದ್ರಿಂದ ನಿಮ್ಮ ಕಮೆಂಟ್ಸ್ ಆನ್ಸರ್ ಸಿಗುತ್ತೆ. ಮತ್ತು ಬೇರೆ ಒಂದು ಸ್ಟೂಡೆಂಟ್ಸು ಆ ಡೌಟ್ಸ್ ಅನ್ನೋದು ಕ್ಲಿಯರ್ ಆಗುತ್ತೆ. ನಿಮಗೇನೋ ಕಮೆಂಟ್ಸಲ್ಲಿ ಆನ್ಸರ್ ಮಾಡಿಲ್ಲ ಅಂದರೂ ನಾನು ಡೆಡಿಕೇಟ್ ಆಗಿ ವೀಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್ ಬಾಯ್.